ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸರ್ವರ್ ಡೌನ್ ಸಮಸ್ಯೆ ಶಾಶ್ವತವಾಗಿ ಪರಿಹರಿಸಿ ಪಡಿತರ ವಿತರಕರ ಕಮಿಷನ್ ಕ್ವಿಂಟಾಲ್ಗೆ ಕನಿಷ್ಠ 200ಕ್ಕೆ ಹೆಚ್ಚಿಸಿ. ಗಂಗಾವತಿ ಸರ್ಕಾರಿ ಪಡಿತರ ವಿತರಣಾ ವ್ಯವಸ್ಥೆಯಲ್ಲಿ ಪದೇ ಕಾಣಿಸಿಕೊಳ್ಳುತ್ತಿರುವ ಸರ್ವರ್ ಡೌನ್ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಗಂಗಾವತಿ ತಾಲೂಕು ಸರ್ಕಾರಿ ಪಡಿತರ ವಿತರಕರ ಸಂಘ ಸರ್ಕಾರವನ್ನು ಒತ್ತಾಯಿಸಿದೆ. ಸರ್ಕಾರದ ಪಡಿತರ ವಿತರಣಾ ವ್ಯವಸ್ಥೆಯಲ್ಲಿ ಸರ್ವರ್ ಸಮಸ್ಯೆ ಪದೇ ಉಂಟಾಗುತ್ತಿರುವುದರಿಂದ ಪಡಿತರ ಪಡೆಯಲು ಬರುವ ಫಲಾನುಭವಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ವಿಶೇಷವಾಗಿ ವೃದ್ಧರು, ಅಂಗವಿಕಲರು, ಮಹಿಳೆಯರು ಹಾಗೂ ಕೂಲಿ ಕಾರ್ಮಿಕರು ಗಂಟೆಗಟ್ಟಲೆ ಸರದಿಯಲ್ಲಿ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಎಂದು ಸಂಘ ಅಸಮಾಧಾನ ವ್ಯಕ್ತಪಡಿಸಿದೆ. ಸರ್ವರ್ ಕೈಕೊಟ್ಟ ಸಂದರ್ಭದಲ್ಲಿ ಫಲಾನುಭವಿಗಳ ಬಯೋಮೆಟ್ರಿಕ್ ದೃಢೀಕರಣ ಸೇರಿದಂತೆ ಪಡಿತರ ವಿತರಣೆ ಪ್ರಕ್ರಿಯೆ ಸ್ಥಗಿತಗೊಳ್ಳುವುದರಿಂದ ವಿತರಕರು ಕೂಡ ಸಾರ್ವಜನಿಕರ ಒತ್ತಡಕ್ಕೆ ಸಿಲುಕುವಂತಾಗಿದೆ. ತಾಂತ್ರಿಕ ಸಮಸ್ಯೆ ವಿತರಕರ ಕೈಮೀರಿದ ವಿಷಯವಾಗಿದ್ದರೂ ಫಲಾನುಭವಿಗಳ ಅಸಮಾಧಾನವನ್ನ ವಿತರಕರು ಎದುರಿಸಬೇಕಾಗುತ್ತಿದೆ ಎಂದು ಸಂಘ ತಿಳಿಸಿದೆ. ಸರ್ವರ್ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕೆ ಆಗ್ರಹ. ಸರ್ವರ್ ಡೌನ್ ಸಮಸ್ಯೆಯನ್ನ ತಾತ್ಕಾಲಿಕವಾಗಿ ಸರಿಪಡಿಸುವ ಬದಲು ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಎಂದು ಸಂಘ ಆಗ್ರಹಿಸಿದೆ. ತಾಂತ್ರಿಕ ದೋಷ ಅಥವಾ ಸರ್ವರ್ ಸಮಸ್ಯೆ ಉಂಟಾದ ಸಂದರ್ಭಗಳಲ್ಲಿ ಪರ್ಯಾಯ ವ್ಯವಸ್ಥೆಯನ್ನ ತಕ್ಷಣವೇ ಕಲ್ಪಿಸಬೇಕು. ಸರ್ವರ್ ಸಮಸ್ಯೆಯಿಂದ ನಿಗದಿತ ಅವಧಿಯಲ್ಲಿ ಪಡಿತರ ಪಡೆಯಲು ಸಾಧ್ಯವಾಗದ ಫಲಾನುಭವಿಗಳಿಗೆ ಮುಂದಿನ ತಿಂಗಳಲ್ಲಿ ಅವರ ಹಕ್ಕಿನ ಪಡಿತರವನ್ನು ವಿತರಿಸಲು ಸೂಕ್ತ ವ್ಯವಸ್ಥೆ ಮಾಡಬೇಕೆಂದು ಸಂಘ ಒತ್ತಾಯಿಸಿದೆ. ಸರ್ವರ್ ಸಮಸ್ಯೆಯಿಂದ ಫಲಾನುಭವಿಗಳು ಪದೇ ಅಂಗಡಿಗಳಿಗೆ ಅಲೆದಾಡುವ ಪರಿಸ್ಥಿತಿಯನ್ನ ತಪ್ಪಿಸಬೇಕು. ಪಡಿತರ ವಿತರಕರ ಮೇಲೂ ಅನಗತ್ಯ ಒತ್ತಡ ಉಂಟಾಗದಂತೆ ಇಲಾಖೆಯು ತಾಂತ್ರಿಕ ವ್ಯವಸ್ಥೆಯನ್ನ ಸುಧಾರಿಸಬೇಕೆಂದು ಸಂಘ ಮನವಿ ಮಾಡಿದೆ. ಪಡಿತರ ವಿತರಕರ ಕಮಿಷನ್ ಹೆಚ್ಚಳಕ್ಕೆ ಒತ್ತಾಯ. ಇದೇ ಸಂದರ್ಭದಲ್ಲಿ ಪಡಿತರ ವಿತರಕರಿಗೆ ನೀಡಲಾಗುತ್ತಿರುವ ಕಮಿಷನ್ ಹಣವನ್ನ ಹೆಚ್ಚಿಸುವಂತೆ ಸಂಘ ಪ್ರಮುಖ ಬೇಡಿಕೆ ಮುಂದಿಟ್ಟಿದೆ. ಒಂದು ದೇಶ ಒಂದು ಪಡಿತರ ಚೀಟಿ ಎಂಬ ಪರಿಕಲ್ಪನೆಯಂತೆ ದೇಶಾದ್ಯಂತ ಪಡಿತರ ವ್ಯವಸ್ಥೆಯಲ್ಲಿ ಸಮಾನತೆ ಹಾಗೂ ನ್ಯಾಯಯುತ ಮಾನದಂಡಗಳನ್ನು ಜಾರಿಗೊಳಿಸುವ ಅಗತ್ಯವಿದೆ. ಅದೇ ರೀತಿಯಲ್ಲಿ ಒಂದು ದೇಶ ನ್ಯಾಯಯುತ ಕಮಿಷನ್ ಎಂಬ ತತ್ವದಡಿ ಪಡಿತರ ವಿತರಕರಿಗೂ ಸಮರ್ಪಕ ಕಮಿಷನ್ ನೀಡಬೇಕೆಂದು ಸಂಘ ಹೇಳಿದೆ. ಪಡಿತರ ಅಂಗಡಿಗಳ ನಿರ್ವಹಣೆ, ಸಿಬ್ಬಂದಿ, ವಿದ್ಯುತ್, ಸಾರಿಗೆ ಸೇರಿದಂತೆ ವಿವಿಧ ಖರ್ಚುಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಈಗಿರುವ ಕಮಿಷನ್ ಮೊತ್ತದಲ್ಲಿ ಪಡಿತರ ವಿತರಣಾ ವ್ಯವಸ್ಥೆಯನ್ನ ನಿರ್ವಹಿಸುವುದು ಕಷ್ಟಕರವಾಗಿದೆ ಎಂದು ಸಂಘ ಅಭಿಪ್ರಾಯಪಟ್ಟಿದೆ. ರಾಜ್ಯಗಳಾದ ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ, ಗೋವಾ, ಗುಜರಾತ್ ಮತ್ತು ದೆಹಲಿ ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲಿಯೂ ಸರ್ಕಾರಿ ಪಡಿತರ ವಿತರಕರ ಕಮಿಷನ್ ಹಣವನ್ನ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 200 ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತಕ್ಕೆ ಹೆಚ್ಚಿಸಬೇಕೆಂದು ಗಂಗಾವತಿ ತಾಲೂಕು ಸರ್ಕಾರಿ ಪಡಿತರ ವಿತರಕರ ಸಂಘ ಸರ್ಕಾರವನ್ನ ಒತ್ತಾಯಿಸಿದೆ. ಹೀಗಾಗಿ ಇವರ ಸಮಸ್ಯೆಗಳನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ನ್ಯಾಯಯುತ ಕಮಿಷನ್ ನಿಗದಿಪಡಿಸಬೇಕೆಂದು ಸಂಘ ಮನವಿ ಮಾಡಿದೆ. ಸಂಘದ ಗೌರವಾಧ್ಯಕ್ಷರಾದ ಟಿಎಂ ಚನ್ನಬಸವ ಶಾಸ್ತ್ರಿ, ಅಧ್ಯಕ್ಷ ಕೆ ಮಂಜುನಾಥ್, ಉಪಾಧ್ಯಕ್ಷರಾದ ಎಂಪಿ ಪಂಪನಗೌಡ, ಎಂಡಿ ಫಯಾಜ್, ಎಚ್ ವೀರಭದ್ರಪ್ಪ, ಬಿ ರಾಜಶೇಖರ್, ನಿರ್ದೇಶಕರಾದ ಎಚ್ಎಂ ಚೆನ್ನಯ್ಯ, ಸಂಗಾಪುರ, ಟಿಜಿ ಬಾಬು, ವಾಜೇಂದ್ರರಾವ್ ದೇಶಪಾಂಡೆ, ದೊಡ್ಡಬಸಮ್ಮ, ವಿಜಯಲಕ್ಷ್ಮಿ, ಸರಸ್ವತಿ, ಶ್ವೇತಾ, ಶಿವಬಸಮ್ಮ, ಮಂಜುನಾಥ್ ಕುರಿ, ನಿಂಗಪ್ಪ, ವಿಠಲಾಪುರ, ವಸಂತ್ ಗೌಡ, ಶಿಕ್ಷಾವಲಿ, ಶಿವರಾಜ್, ರಾಂಪುರ, ವಿಬಿ ನಜೀರ್, ಅಯಾಜ್, ಮೌನೀಶ್, ಪತ್ತಾರ್ ಹಾಗೂ ಶಂಕರ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಈ ಬೇಡಿಕೆಗಳಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮಾನ್ಯ ತಹಸೀಲ್ದಾರ್ ಕಾರ್ಯಾಲಯ ಗಂಗಾವತಿ ಜಿಲ್ಲಾ ಕೊಪ್ಪಳ ನಿರಂತರ ಸರ್ವರ್ ಡೌನ್ ಸಮಸ್ಯೆ ನಿರ್ವಹಣೆ ಹಾಗೂ ನ್ಯಾಯಯುತ ಕಮಿಷನ್ ಹೆಚ್ಚಳ ಮಾಡುವ ಕುರಿತು ಮನವಿ. ಗಂಗಾವತಿ ತಾಲೂಕು ಸರ್ಕಾರಿ ಪಡಿತರ ವಿತರಕರ ಸಂಘದಿಂದ ನಿರಂತರ ಸರ್ವರ್ ಡೌನ್ ಸಮಸ್ಯೆಯಾಗಿ ಮನವಿ ಸಲ್ಲಿಸುತ್ತಿದ್ದೇವೆ. ಸಾರ್ವಜನಿಕರ ವಿತರಣಾ ವ್ಯವಸ್ಥೆಯಡಿ ಪಡಿತರ ಪಡೆಯುವ ಬಡವರು, ಮಹಿಳೆಯರು, ಕೂಲಿ ಕಾರ್ಮಿಕರು, ವೃದ್ಧರು ಹಾಗೂ ಅಂಗವಿಕಲರು ಪ್ರತಿನಿತ್ಯ ಪಡಿತರ ಅಂಗಡಿಗಳಿಗೆ ತೆರಳಿ ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ನಿರಂತರವಾಗಿ ಉಂಟಾಗುತ್ತಿರುವ ಸರ್ವರ್ ಡೌನ್ ಹಾಗೂ ತಾಂತ್ರಿಕ ದೋಷಗಳಿಂದಾಗಿ ಪಡಿತರ ವಿತರಣೆ ಸಾಧ್ಯವಾಗದೆ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ನಿರಂತರ ಸರ್ವರ್ ಸಮಸ್ಯೆ ನಿರ್ವಹಿಸುವ ಕುರಿತು. ಸರ್ವರ್ ಸಮಸ್ಯೆಯಿಂದಾಗಿ ಪಡಿತರ ಪಡೆಯಲು ಸಾಧ್ಯವಾಗದೆ ಜನರು ಹಸಿವಿನಿಂದ ಬಳಲುವಂತಾಗಿದೆ. ಕೆಲವರು ಪಡಿತರೇ ಬೇಡುವ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಪಡಿತರ ಅಂಗಡಿಯ ಮಾಲೀಕರು ಹಾಗೂ ಆಹಾರ ಇಲಾಖೆಯ ಸಿಬ್ಬಂದಿಗೆ ಅಸಮಾಧಾನ ವ್ಯಕ್ತಪಡಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ.
ಹಸಿವು ಮುಕ್ತ ಭಾರತದ ಕನಸನ್ನು ಹೊತ್ತು ಜಾರಿಗೊಳಿಸಲಾಗಿರುವ ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆಯ ಉದ್ದೇಶವೇ ಆಹಾರ ಫಲಾನುಭವಿಗಳಿಗೆ ಸಮಯಕ್ಕೆ ಸರಿಯಾಗಿ ಆಹಾರ ಧಾನ್ಯಗಳನ್ನು ಒದಗಿಸುವುದಾಗಿದೆ. ಆದರೆ ನಿರಂತರ ಸರ್ವರ್ ಡೌನ್, ತಾಂತ್ರಿಕ ದೋಷಗಳಿಂದಾಗಿ ಈ ವ್ಯವಸ್ಥೆಯು ಸಾರ್ವಜನಿಕರಿಗೆ ತೊಂದರೆ ಪರಿಣಮಿಸುತ್ತಿದೆ. ಆದ್ದರಿಂದ ಸರ್ವರ್ ಡೌನ್ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸಬೇಕು. ತಾಂತ್ರಿಕ ದೋಷಗಳು ಉಂಟಾದ ಸಂದರ್ಭದಲ್ಲಿ ಪರಿಹಾರ ವ್ಯವಸ್ಥೆ ಕಲ್ಪಿಸಬೇಕು. ಸರ್ವರ್ ಸಮಸ್ಯೆಯಿಂದ ಪಡಿತರ ಪಡೆಯಲು ಸಾಧ್ಯವಾಗದ ಫಲಾನುಭವಿಗಳಿಗೆ ಮುಂದಿನ ತಿಂಗಳ ಪಡಿತರ ನೀಡಲು ಸೂಕ್ತ ವ್ಯವಸ್ಥೆ ಮಾಡಬೇಕು. ವೃದ್ಧರು, ಅಂಗವಿಕಲರು, ಮಹಿಳೆಯರು ಹಾಗೂ ಕೂಲಿ ಕಾರ್ಮಿಕರು ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ತಪ್ಪಿಸಬೇಕು. ಸರ್ವರ್ ಸಮಸ್ಯೆಯಿಂದ ಪಡಿತರ ವಿತರಕರ ಮೇಲೆ ಉಂಟಾಗುವ ಅನಗತ್ಯ ಒತ್ತಡವನ್ನು ನಿರ್ವಹಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಪಡಿತರ ವಿತರಕರ ಕಮಿಷನ್ ಹಣ ಹೆಚ್ಚಳ ಕುರಿತು ಒನ್ ನೇಷನ್ ಒನ್ ರೇಷನ್ ಕಾರ್ಡ್, ಒಂದು ದೇಶ ಒಂದು ಪಡಿತರ ಚೀಟಿ ಎಂಬ ಪರಿಕಲ್ಪನೆಯಂತೆ ದೇಶಾದ್ಯಂತ ಪಡಿತರ ವ್ಯವಸ್ಥೆಯನ್ನು ಸಮಾನತೆ ಮತ್ತು ನ್ಯಾಯಯುತ ಮಾನದಂಡಗಳ ಜಾರಿಗೊಳಿಸುವ ಅಗತ್ಯವಿದೆ. ಅದೇ ರೀತಿ ಒಂದು ದೇಶ ನ್ಯಾಯಯುತ ಕಮಿಷನ್ ಎಂಬ ತತ್ವದಡಿ ಪಡಿತರ ವಿತರಕರಿಗೂ ಸಮರ್ಪಕ ಕಮಿಷನ್ ನೀಡಬೇಕು ಎಂದು ಮನವಿ ಮಾಡುತ್ತೇವೆ. ನೆರೆ ರಾಜ್ಯಗಳ ಹಾಗೂ ಇತರ ರಾಜ್ಯಗಳ ಪಡಿತರ ವಿತರಕರಿಗೆ ನೀಡಲಾಗುತ್ತಿರುವ ಕಮಿಷನ್ ಹಣಕ್ಕೆ ಹೋಲಿಸಿದರೆ ಕರ್ನಾಟಕದಲ್ಲಿ ದೊರೆಯುತ್ತಿರುವ ಕಮಿಷನ್ ಹಣವು ಪ್ರಸ್ತುತ ವೆಚ್ಚಗಳಿಗೆ ಅನುಗುಣವಾಗಿಲ್ಲ ಎಂಬುದು ಪಡಿತರ ವಿತರಕರ ನ್ಯಾಯಬೆಲೆಂಗಡಿಯರ ಅಳಲಾಗಿದೆ. ಆದ್ದರಿಂದ ಕರ್ನಾಟಕ ರಾಜ್ಯ ಪಡಿತರ ವಿತರಕರ ಕಮಿಷನ್ ಹಣವನ್ನು ಕ್ವಿಂಟಾಲಿಗೆ ಕನಿಷ್ಠ 700 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಮಾಣಕ್ಕೆ ಕಲ್ಪಿಸುವಂತೆ ಗಂಗಾವತಿ ತಾಲೂಕು ಸರ್ಕಾರಿ ಪಡಿತರ ವಿತರಕರ ಸಂಘ ಮನವಿ ಮಾಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಅಗತ್ಯ ವಸ್ತುಗಳ ಬೆಲೆ, ಔಷಧಗಳ ದರ, ಇಂಧನ ಬೆಲೆ, ವಿದ್ಯುತ್ ಹಾಗೂ ಇನ್ನಿತರ ವಿವರಣಾ ವೆಚ್ಚಗಳನ್ನು ಹೆಚ್ಚಾಗಿವೆ. ಶಾಲೆ ಕಾಲೇಜುಗಳ ಶುಲ್ಕ ಸೇರಿದಂತೆ ಕುಟುಂಬ ನಿರ್ವಹಣೆ ವೆಚ್ಚವು ಗಣನೀಯವಾಗಿ ಏರಿಕೆಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಪಡಿತರ ಅಂಗಡಿಗಳ ನಿರ್ವಹಿಸುವ ವಿತರಕರಿಗೆ ಪ್ರಸ್ತುತ ಕಮಿಷನ್ ಹಣದಿಂದ ಅಂಗಡಿಯ ಬಾಡಿಗೆ, ವಿದ್ಯುತ್, ಕಾರ್ಮಿಕ ವೆಚ್ಚ ಹಾಗೂ ಇತರ ನಿರ್ವಹಣೆ ಖರ್ಚುಗಳನ್ನು ಭರಿಸುವ ನ್ಯಾಯಬೆಲೆಂಗಡಿಗರಿಗೆ ಮಾಲೀಕರಿಗೆ ಕಷ್ಟಕರವಾಗಿದೆ ಎಂದರೆ ತಪ್ಪಾಗಲಾರದು. ಹೀಗಾಗಿ ಪಡಿತರ ವಿತರಕರ ಕಮಿಷನ್ ಹಣವನ್ನು ತಕ್ಷಣ ಪರಿಷ್ಕರಿಸಿ ಹೆಚ್ಚಿಸುವುದು ಅವರ ಜೀವನೋಪಾಯ ಹಾಗೂ ಸಾರ್ವಜನಿಕರ ವಿತರಣಾ ವ್ಯವಸ್ಥೆಯನ್ನು ಸುಗಮ ವ್ಯವಸ್ಥೆ ದೃಷ್ಟಿಯಿಂದ ಅಗತ್ಯವಾಗಿದೆ. ನಮ್ಮ ಪ್ರಮುಖ ಬೇಡಿಕೆಗಳೆಂದರೆ ನಿರಂತರ ಸರ್ವರ್ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಕಲ್ಪಿಸಬೇಕು. ಸರ್ವರ್ ಸಮಸ್ಯೆ ಉಂಟಾದಾಗ ಪರಿಹಾರ ತಾಂತ್ರಿಕ ವ್ಯವಸ್ಥೆ ಜಾರಿಗೊಳಿಸಬೇಕು. ಸರ್ವರ್ ದೋಷದಿಂದ ಪಡಿತರ ವಂಚಿತರಾಗುವ ಫಲಾನುಭವಿಗಳಿಗೆ ಮುಂದಿನ ತಿಂಗಳ ವಿತರಣೆ ವ್ಯವಸ್ಥೆ ಕಲ್ಪಿಸಬೇಕು. ಪಡಿತರ ವಿತರಕರ ಕಮಿಷನ್ ಹಣವನ್ನು ಕ್ವಿಂಟಲ್ಗೆ ಕನಿಷ್ಠ 700 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಮಾಣವನ್ನು ಹೆಚ್ಚಿಸಬೇಕು. ಇಂಧನ, ವಿದ್ಯುತ್, ಕಾರ್ಮಿಕ ಹಾಗೂ ಅಂಗಡಿಗಳ ನಿರ್ವಹಣೆ ವೆಚ್ಚಗಳ ಹೆಚ್ಚಳವನ್ನು ಪರಿಗಣಿಸಿ ಕಾಲಕಾಲಕ್ಕೆ ಕಮಿಷನ್ ಬಿಡುಗಡೆ ಮಾಡಬೇಕೆಂದು ಗಂಗಾವತಿ ತಾಲೂಕು ಸರ್ಕಾರಿ ಪಡಿತರ ವಿತರಕರ ಸಂಘ ಮನವಿ ಮಾಡುತ್ತದೆ. ಒಂದು ದೇಶ ಒಂದು ಪಡಿತರ ಚೀಟಿ ಮಾದರಿಯಲ್ಲಿ ನ್ಯಾಯಯುತ ಹಾಗೂ ಸಮಾನ ಕಮಿಷನ್ ವ್ಯವಸ್ಥೆ ಜಾರಿಗೊಳಿಸಬೇಕು. ಆದ್ದರಿಂದ ಮಾನ್ಯರು ಮೇಲ್ಕಂಡ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿ ಸರ್ವ ಸಮಸ್ಯೆಯನ್ನು ತಕ್ಷಣ ಬಗೆಹರಿಸಬೇಕು. ಜೊತೆಗೆ ಪಡಿತರ ವಿತರಕರ ಕಮಿಷನ್ ಹಣವನ್ನು ಹೆಚ್ಚಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಮುಂದಿನ ದಿನಗಳಲ್ಲಿ ಈ ಎಲ್ಲಾ ಪ್ರಮುಖ ಬೇಡಿಕೆಗಳನ್ನು ನಿರ್ವಹಿಸುತ್ತಿದ್ದರೆ ಗಂಗಾವತಿ ತಾಲೂಕು ಸರ್ಕಾರಿ ಪಡಿತರ ವಿತರಕರ ಸಂಘದ ಮಾಲೀಕರು ಉಗ್ರವಾಗಿ ಹೋರಾಟ ಮಾಡಲು ಸಿದ್ಧರಾಗಿದ್ದೇವೆಂದು ನ್ಯಾಯಬೆಲೆಂಗಡಿಯ ಮಾಲೀಕರ ಪರವಾಗಿ ಮಾನ್ಯ ತಹಸೀಲ್ದಾರ್ ಇವರಿಗೆ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಧನ್ಯವಾದಗಳು. ಇಂದು ಗಂಗಾವತಿ ತಾಲೂಕಾ ಸರ್ಕಾರಿ ಪಡಿತರ ವಿತರಕರ ಸಂಘ ನೀಡಿದ ವಿವಿಧ ಬೇಡಿಕೆಗಳು, ಅದರಲ್ಲಿ ಮುಖ್ಯವಾಗಿ ನಿರಂತರ ಸರ್ವರ್ ಡೌನ್ ಸಮಸ್ಯೆ ನಿವಾರಣೆ ಮತ್ತು ನ್ಯಾಯಯುತ ಕಮಿಷನ್ ಹಣ ಹೆಚ್ಚಳ ಮಾಡುವ ಕುರಿತು ಏನ್ ಮನವಿ ಪತ್ರ ನೀಡಿದ್ದಾರೆ. ಸದರಿ ವಿಷಯದ ಕುರಿತು ಈಗ ಮೇಲಾಧಿಕಾರಿಗಳಿಗೆ ತಮ್ಮ ಮನವಿಯನ್ನು ಕೂಡ ವರ್ಗಾಯಿಸ್ತೀವಿ. ಈಗ ಸರ್ವರ್ ಸಮಸ್ಯೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕು. ನಮ್ಮ ಸರ್ ಏನಾಗಿದೆ ತಾಂತ್ರಿಕ ಸಮಸ್ಯೆ ಕೆಲವೊಂದು ಇದ್ರೆ ಅದನ್ನ ಸರ್ವರ್ ಏನ್ ಸಮಸ್ಯೆ ಇದೆ ಇದ್ರ ಬಗ್ಗೆ ವಿವರಣೆ ನೀವು ಕೊಟ್ಟಿದ್ದನ್ನ ಕಳಿಸ್ತೀವಿ ಮೇಲಾಧಿಕಾರಿ ಮುಖಾಂತರ ಇದಕ್ಕೆ ಸರ್ಕಾರಕ್ಕೆ. ಆದ್ರೆ ಪ್ರಸ್ತುತ ಏನಿದೆ ಸ್ಟೇಟ್ ಇಶ್ಯೂ ಅದೇ ಅಲ್ಲ, ಅದ ಸ್ಟೇಟ್ ಇಶ್ಯೂ ಬಗ್ಗೆ ಈಗಾಗಲೇ ತಾವು ಬರ್ದಿದ್ದೀರಿ. ಇಲ್ಲಿ ಏನಂತ ತಮ್ಮ ಬೇಡಿಕೆ ಇದೆ, ಅದೇ ಸರ್ವರ್ ಅನ್ನೋದು ಇಲ್ಲಿ ನಮ್ಮಿಂದನೂ ಆಗೋದಿಲ್ಲ, ಗೊತ್ತಿದೆ ತಮಗೂ. ಸ್ಟೇಟ್ ಏನ್ ಆಗೋದು ಅಲ್ಲ, ಅದೇ ತಮ್ಮ ಸಮಸ್ಯೆ ಏನ್ ಬರ್ದಿದಾರಲ್ಲ ಅದ್ ಸರ್. ಈ ಸರಿ ಏನಾಗ್ಯದ, ಒಂದು ತಿಂಗಳ ಪೂರ್ತಿ ಸರ್ವರ್ ಹಿಂಗೆ ಐತ್ರಿ. ಒಂದು ದಿವಸ 2 ದಿವಸ ಏನೋ ಸರಿ ಬಂದಿರ್ಬೋದು, ಆದ್ರೆ ಪೂರ್ತಿ ಒಂದ್ ತಿಂಗಳ ಪೂರ್ತಿ ಹಿಂಗ ಇದ್ದಾಗ ಬಹಳ ಹಿಂಸೆ ಆಗ್ಬಿಟ್ಟತಿದೆ ಸರ್. ನ್ಯಾಯಬೆಲೆ ಅಂಗಡಿ ವಿತರಕರಿಗೆ ಎಷ್ಟು ಹಿಂಸೆ ಅಂದ್ರೆ ಜನರದ ಇದು. ಆಮೇಲೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ನ್ಯಾಯಬೆಲೆ ಅಂಗಡಿಗಳು ತೆರೆದಿರ್ಬೇಕಂತ ಒಂದು ಹೊಸ ಆದೇಶ ಬಂದೈತಿ. ಸರ್ಕಾರ ದಯಮಾಡಿ ಆ ಆದೇಶವನ್ನ ಮೊದಲು ವಾಪಸ್ ಪಡಿಬೇಕು. ಯಾಕಂದ್ರೆ ನಾವು ಕೂಡ ನಮಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ರಚಿಸಿದಂತ ಒಂದು ಸಂವಿಧಾನದ ಒಂದು ಕಾನೂನು ಅಡಿಯಲ್ಲಿ ಒಂದು ದಿವಸಕ್ಕೆ 24 ತಾಸಲ್ಲಿ 8 ತಾಸು ಕೆಲಸ ಮಾಡ್ಲಿಕ್ಕೆ, ಇನ್ನು 8 ತಾಸು ಅವರ ಕುಟುಂಬ ನಿರ್ವಹಣೆಗಾಗಿ, ಮತ್ತೆ 8 ತಾಸು ಅವರ ವಿಶ್ರಾಂತಿಗಾಗಿ ಅಂತೇಳಿ ಒಂದು
ಸಂವಿಧಾನ ಅಡಿಯಲ್ಲಿ ಕಾರ್ಮಿಕ ಇಲಾಖೆ ಇದರಲ್ಲೇನೆ ವ್ಯಾಪ್ತಿಗೆ ಬರ್ತಾ ಇದೆ. ದಯಮಾಡಿ ತಾವು ಇಲಾಖೆಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಮೊದಲು ಇದನ್ನ ಆದೇಶವನ್ನು ವಾಪಸ್ ಪಡೆದು ಮೊದಲಾಗೆ ಇದ್ದಂಥ ಸಮಯವನ್ನ ಬೆಳಗ್ಗೆ 8ರಿಂದ 12 ಗಂಟೆ ಮಧ್ಯದಲ್ಲೇ ಊಟದ ಅವಧಿನ ಮುಗಿದು ಮತ್ತೆ ಸಾಯಂಕಾಲ 4 ಗಂಟೆಯಿಂದ 8 ಗಂಟೆವರೆಗೆ ಏನು ಸರ್ವರ್ ಇತ್ತು ಅದನ್ನೇ ಕೊಡ್ರಿ. ದಯಮಾಡಿ ನಮಗೆ ಈ ಒಂದು 6ರಿಂದ 10 ಗಂಟೆ ಒಂದು ಸಮಯವನ್ನ ದಯಮಾಡಿ ಅದನ್ನ ಮೊದಲು ಕ್ಯಾನ್ಸಲ್ ಮಾಡ್ರಿ ಅಂತೇಳಿ ನಾವು ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡ್ಕೊಂತೀವಿ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.